ಏನಾಗ್ತಾ ಇದೆ BPL ಕಾರ್ಡ್ ವಿಚಾರದಲ್ಲಿ, ಏನಾಗ್ತಾ ಇದೆ ಅಭಿಯಾನದ ವಿಚಾರದಲ್ಲಿ? ಪಬ್ಲಿಕ್ ಟಿವಿ ನಿರಂತರವಾದಂತಹ ಅಭಿಯಾನವನ್ನ ಮಾಡ್ತಾ ಇದೆ. ಈ ಅಭಿಯಾನದಿಂದಾಗಿ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಸರ್ಕಾರ ಇಡ್ತಾ ಇದೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಎಚ್ಚೆತ್ತುಕೊಂಡಿದ್ದಾರೆ. ಅದಕ್ಕೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ, ಒಂದಿಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ, ಒಂದಿಷ್ಟು ಆದೇಶಗಳನ್ನು ಈಗ ವಾಪಸ್ ಪಡ್ಕೊಳ್ಳೋಕೆ ಮುಂದಾಗಿದ್ದಾರೆ. ಜನರಿಗೆ ಒಂದಿಷ್ಟು ಗುಡ್ ನ್ಯೂಸ್. ಬಟ್ ಆದರೆ ಪರಿಷ್ಕರಣೆ ಯಾವಾಗ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ರಾಜ್ಯದಲ್ಲಿ ರೇಷನ್ ಕಾರ್ಡ್ ರಾದ್ಧಾಂತಕ್ಕೆ ಬ್ರೇಕ್ ಬೀಳುತ್ತಾ ಇದೆ. ಪಬ್ಲಿಕ್ ಟಿವಿಯ ನಿರಂತರ ವರದಿಯ ಬಳಿಕ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರದ್ದಾದ BPL ಕಾರ್ಡ್ ಅನ್ನ ವಾಪಸ್ ಮಾಡೋಕೆ ಈಗ ಮುಖ್ಯಮಂತ್ರಿಗಳು ಆದೇಶವನ್ನ ಹೊರಡಿಸಿದ್ದಾರೆ. BPL ಕಾರ್ಡ್ಗೆ ಮಾನದಂಡಗಳು ಏನು, ಯಾರಿಗೆಲ್ಲ ಸಿಗಲ್ಲ BPL ಪಡಿತರ ಕಾರ್ಡ್? ಸೊ ಪಬ್ಲಿಕ್ ಟಿವಿಯಲ್ಲಿ ನಾನ್ ಸ್ಟಾಪ್ ಕವರೇಜ್, ನಮ್ಮ ಅಭಿಯಾನ, ನಮ್ಮ ಇಂಪ್ಯಾಕ್ಟ್. ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ಆದರೆ ಈ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಂತ ನಿಲುವು ಪರಿಷ್ಕರಣೆಯನ್ನ ಮಾಡಲೇಬೇಕು. ಹಾಗಂದ ಮಾತ್ರ ಎಲ್ಲವನ್ನ ಕೂಡ ವಾಪಸ್ ತಗೊಳ್ಳೋಕ್ಕಂತ ಮಾಡಕ್ಕೆ ಹೋಗಬೇಡಿ. ನಿಜವಾಗಿಯೂ ಕೂಡ ಯಾರೆಲ್ಲ ಅನರ್ಹರು ಈ ವಿಚಾರದಲ್ಲಿ BPL ಕಾರ್ಡನ್ನು ಪಡ್ಕೊಂಡಿದ್ದಾರೆ ಅಂಥವರಿಗೆ ಅನರ್ಹರನ್ನ ಮಾಡಲೇಬೇಕು. ಯಾರೆಲ್ಲ ಅರ್ಹರಿದ್ದಾರೆ ಅವರಿಗೆ BPL ಕಾರ್ಡನ್ನು ಕೊಡಲೇಬೇಕು. ಅವ್ರಿಗೆ ಕೊಡಿ. ಆದರೆ ಏಕಾಏಕಿ ಎಲ್ಲ ಆದೇಶವನ್ನು ವಾಪಸ್ ಪಡಿತೀವಿ ಅನ್ನೋದು ಕೂಡ ಸಮಂಜಸವಲ್ಲ ಅಂತ ಕಾಣಿಸುತ್ತೆ. ಮುಖ್ಯಮಂತ್ರಿಗಳು ಆ ನಿಟ್ಟಿನಲ್ಲಿ ಸ್ವಲ್ಪ ಇನ್ನೊಂದ್ಸಲ ಯೋಚನೆಯನ್ನ ಮಾಡಬೇಕು. ಈಗ ಸದ್ಯಕ್ಕೆ ಪಾಪ ತುಂಬಾ ಜನ ಕಷ್ಟಪಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನ ಮಾಡಿತ್ತು. ಅವರಿಗೆ ಈಗ ವಾಪಸ್ ಕೊಡೋಕ್ಕೂ ಕೂಡ ಸರ್ಕಾರ ಮುಂದಾಗಿದೆ. BPL ಕಾರ್ಡ್ BPಯನ್ನೇ ಎರೇಸ್ ಮಾಡ್ಬಿಟ್ಟಿತ್ತು ಕೆಲವರಿಗೆ. ಪಾಪ ಏನು ಅಂತಂದ್ರೆ ಕಷ್ಟ ಪಡ್ಕೊಂಡು ದುಡ್ಕೊಂಡು ತಿನ್ನುವಂಥವರಿಗೆ ನಾವು ಬರೋ ಸಂಬಳದಲ್ಲಿ ಜೀವನ ನಡೆಸ್ಕೊಂಡು ರೇಷನ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಸರ್, ಆದರೂ ನಮ್ಮ BPL ಕಾರ್ಡ್ ಕಿತ್ಕೊಂಡ್ಬಿಟ್ಟಿದ್ದಾರೆ, ನಾವು ಯಾವ ಟ್ಯಾಕ್ಸ್ ಕಟ್ಟಲ್ಲ ಸರ್ ಅಂತ ಹೇಳ್ಕೊಳ್ತಾ ಇದ್ರು. ಅಂಥವರ ಕೇಸ್ ಸ್ಟಡಿಗಳನ್ನು ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈ ನಿಟ್ಟಿನಲ್ಲಿ ಈಗ ಸರ್ಕಾರ ಎಚ್ಚೆತ್ತುಕೊಂಡು ಈ BP ರೈಸ್ ಆಗಿದ್ದನ್ನು ನಾರ್ಮಲಿಗೆ ತರುವಂಥ ಪ್ರಯತ್ನಕ್ಕೆ ಈಗ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಎಳೆಯಾಗಿ ಮಾಹಿತಿಯನ್ನು ಪಬ್ಲಿಕ್ ಟಿವಿ ಬಿಚ್ಚಿಟ್ಟಿತ್ತು. BPL ಕಾರ್ಡ್ ಪರಿಷ್ಕರಣೆಯಲ್ಲಿ ಸರ್ಕಾರದ ಎಡವಟ್ಟು, BP ಏರಿಸಿದಂಥ BPL ಕಾರ್ಡರ್ಗೆ ಬಳಲಿ ಬೆಂಡಾಗಿದ್ರು ಪಾಪ ಬಡವರು. ಎಳೆಯಾಗಿ ಮಾಹಿತಿಯನ್ನು ಪಬ್ಲಿಕ್ ಟಿವಿ ನಿರಂತರವಾಗಿ ಈ ವಿಚಾರದಲ್ಲಿ ಧ್ವನಿಯನ್ನ ಎತ್ತಿತ್ತು. ಪಬ್ಲಿಕ್ ನಿರಂತರ ವರದಿಯ ಬೆನ್ನಲ್ಲೇ ಈಗ ಮುಖ್ಯಮಂತ್ರಿಗಳಿಗೆ ಸ್ಪಂದಿಸಿದ್ದಾರೆ. ರದ್ದಾದ ಅರ್ಹ BPL ಕಾರ್ಡ್ ವಾಪಸ್ಗೆ ಆದೇಶವನ್ನ ಮಾಡಿದ್ದಾರೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲಿ ಹೇಳ್ತಾ ಇದ್ದಿದ್ದೇನು ಅಂದ್ರೆ ನೀವು ಮತ್ತೆ ಅರ್ಜಿಯನ್ನ ಹಾಕಿ ಮತ್ತೆ ಪಡ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ರು. ಅರ್ಹರು ಯಾರಿದ್ದಾರೆ ಅವರ BPL ಕಾರ್ಡ್ ಅನ್ನ ವಾಪಸ್ ಮಾಡೋಕ್ಕೆ ಈಗ ಆದೇಶವನ್ನ ಹೊರಡಿಸಿದ್ದಾರೆ. ಅದಕ್ಕೊಂದಿಷ್ಟು ಮಾನದಂಡಗಳನ್ನು ಇಟ್ಕೊಳ್ಳಿ, ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಡಿ. ಆಮೇಲೆ ನಿಜವಾಗಿಯೂ ಕೂಡ ಅನರ್ಹರು ಯಾರಿದ್ದಾರೆ ಅವ್ರನ್ನ ಕಿತ್ತು ಬಿಸಾಕಿ ದಂಡದ ಸಮೇತವಾಗಿ ಆ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳಿ. ಸರ್ಕಾರಿ ನೌಕರರು ಯಾರೆಲ್ಲ BPL ಕಾರ್ಡ್ ಇದ್ದಾರೋ ಅವರಿಗೆಲ್ಲ ದಂಡವನ್ನ ಹಾಕಿ. ಯಾರೆಲ್ಲ ಟ್ಯಾಕ್ಸ್ ಅನ್ನ ಕಟ್ಕೊಂಡು ಕೂಡ BPL ಕಾರ್ಡನ್ನು ಹೊಂದಿದ್ರು, ಸುಳ್ಳು ದಾಖಲೆಗಳನ್ನು ಯಾರೆಲ್ಲ ಕೊಟ್ಟಿದ್ರು ಅವರಿಗೆ ದಂಡ ಸಮೇತವಾಗಿ BPL ಕಾರ್ಡನ್ನು ವಾಪಸ್ ಪಡ್ಕೊಳ್ಬೇಕು. ಸುಮ್ಮನೆ ವಾಪಸ್ ಪಡ್ಕೊಳ್ಬಾರ್ದು. ಇಷ್ಟು ದಿನ ಪಡ್ಕೊಂಡಿರುವಂಥದ್ದೇನು ದಂಡ ಹಾಕಬೇಕು ಅವರಿಗೆಲ್ಲ. ಎಸ್ಪೆಷಲಿ ಸರ್ಕಾರಿ ನೌಕರರಾಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥವ್ರಾಗಿರ್ಬೋದು. GST ವಿಚಾರದ್ದು ಇನ್ನೂ ಚೆಕ್ ಮಾಡ್ಕೊಳ್ಳಿ. ಪಾಪ ಸಣ್ಣ ಅಂಗಡಿಗಳನ್ನು ಇಟ್ಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ